ಇನ್ನು ಭಾರತ ಪಾಕಿಸ್ತಾನ ಯುದ್ಧಕ್ಕೆ 12 ಗಂಟೆ ಹೆಚ್ಚು ಕಡಿಮೆ ಈಗ 12 ಗಂಟೆಗಳಿಂದ ಹೆಚ್ಚುತ್ತಲೇ ಇದೆ ಉದ್ವಿಗ್ನ ಪರಿಸ್ಥಿತಿ. ಸೊ ಒಂದಲ್ಲ ಎರಡಲ್ಲ ಅಂತ ಪಾಕ್ನ 60 ಡ್ರೋನ್ ಅನ್ನು ಉಡಾಯಿಸಿರುವ ಭಾರತ. 60 ಡ್ರೋನ್ ಇನ್ನೆಷ್ಟಿದೆ ಅಂತ ನನ್ನ ಪ್ರಕಾರ ಅವ್ರ ಹತ್ರ ಅಷ್ಟೇ ಇರೋದ ಅಂತ. ಭಾರತ ಪಾಕಿಸ್ತಾನ ಯುದ್ಧ ಆರಂಭ ಆಗಿ 12 ಗಂಟೆಗಳು ಕಳೆದಿವೆ. ಈ 12 ಗಂಟೆಗಳಲ್ಲಿ ಮ್ಯಾಸಿವ್ ಅಟ್ಯಾಕ್ ಮಾಡಿದೆ ಭಾರತ. ಪಾಕಿಸ್ತಾನ ಏನು ಪ್ರಯತ್ನ ಪಟ್ಟರು ಎಲ್ಲನ್ನೂ ವಿಫಲಗೊಳಿಸಿದೆ. ಪಾಕಿಸ್ತಾನಕ್ಕೆ ಪ್ರಮುಖವಾಗಿ ನಿಮಗೆ ಟಾರ್ಗೆಟ್ ಇದ್ದಿದ್ದು ಕೆಲವು ವಾಯುನೆಲೆಗಳು. ಆ ವಾಯುನೆಲೆಗಳನ್ನು ಧ್ವಂಸಗೊಳಿಸಬೇಕು ಅಂತ ಜೈಸಲ್ಮೇರ್, ರಾಜಸ್ಥಾನದಲ್ಲಿ ಜೈಸಲ್ಮೇರ್ ಆಗಿರ್ಬೋದು ಅಥವಾ ಪಂಜಾಬ್ನ ಅಮೃತ್ಸರ ಆಗಿರ್ಬೋದು. ಬಟ್ ಅದು ಯಾವುದಕ್ಕೂ ಅವಕಾಶ ಕೊಟ್ಟಿಲ್ಲ. ನೀವೊಂದು ಡ್ರೋನ್ ಹಾರಿಸೋಕ್ಕೂ ಬಿಟ್ಟಿಲ್ಲ. ಅವ್ರಿಗೆ ಸಕ್ಸಸ್ ಅಂತ ಒಂದು ಮಟ್ಟಿಗೆ ಗೊತ್ತಾಗಿರೋದು ಅವರು LOCನಲ್ಲಿ ಶೆಲ್ ದಾಳಿ ಮಾಡಿದಾರಲ್ಲ ಅಷ್ಟು. ಅಲ್ಲೇನೋ ಒಬ್ಬ ಯುವತಿ ಏನೋ ಮೃತಪಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ. ಅದನ್ನು ಬಿಟ್ಟರೆ ಎಲ್ಲ ಸಮರ್ಥ ಪ್ರತ್ಯುತ್ತರವನ್ನು ಭಾರತ ಕೊಡ್ತಾ ಬರ್ತಾ ಇದೆ. ನಾವೆಲ್ಲಿ ತನಕ ರೀಚ್ ಆಗಿದ್ದೀವಿ ಅಂದರೆ ಇಸ್ಲಾಮಾಬಾದ್ ತನಕ ರೀಚ್ ಆಗಿಬಿಟ್ಟಿದ್ವಿ. ಇಸ್ಲಾಮಾಬಾದ್ ಹಂಗೆ ನೋಡೋಕೆ ಹೋದರೆ ಭಾರತದಿಂದ ತುಂಬ ದೂರದಲ್ಲಿರೋ ಸಿಟಿ. ಕರಾಚಿ, ರಾವಲ್ಪಿಂಡಿ, ಲಾಹೋರ್ ಯಾವುದನ್ನೂ ಬಿಟ್ಟಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಂಡ. ಪವಿತ್ರ, ಈಗ ಪ್ರಧಾನಿ ಮೋದಿ ಅವರ ಮುಂದಿನ ಪ್ಲಾನ್ ಆಫ್ ಆ್ಯಕ್ಷನ್ ಹೇಗಿರಬೇಕು? ನನ್ನ ಪ್ರಕಾರ ರಾತ್ರಿ ಇಡೀ ಅವ್ರು ನಿದ್ದೆ ಮಾಡಿರಲಿಕ್ಕಿಲ್ಲ ಮಾಹಿತಿಯನ್ನು ಪಡ್ಕೊಂಡು. ಬಟ್ ವಾಟ್ ನೆಕ್ಸ್ಟ್ ಅಂತಕ್ಕಂಥದ್ರ ಬಗ್ಗೆ ಏನಾದರೂ ಒಂದು ಕ್ಲಾರಿಟಿ ಇದೆಯಾ? ಅರವಿಂದ್, ಇವತ್ತು ರಾಜನಾಥ್ ಸಿಂಗ್ ಅವರು 3 ಸೇನಾ ಮುಖ್ಯಸ್ಥರ ಜೊತೆಗೆ ಮಹತ್ತರವಾಗಿರುವಂತಹ ಸಭೆಯನ್ನು ನಡೆಸ್ತಾರೆ. ಸಭೆಯಲ್ಲಿ ನಿನ್ನೆಯ ಯಾವ ರೀತಿ ಭಾರತ ಪ್ರತಿದಾಳಿಯನ್ನು ಒಡ್ಡಿತ್ತು, ಪ್ರತಿರೋಧವನ್ನು ಒಡ್ಡಿತ್ತು, ಅದು ದೊಡ್ಡ ಮಟ್ಟದಲ್ಲಿ ಪ್ರತಿರೋಧ, ಪಾಕ್ನ ನಗರಗಳು ಧ್ವಂಸವಾಗಿದೆ, ಇವೆಲ್ಲದರ ಮಾಹಿತಿಯ ಜೊತೆಗೆ ಮುಂದೆ ಯಾವ ರೀತಿ ಅದನ್ನು ಮಾಡಬೇಕು, ಯಾವ ರೀತಿ ಭದ್ರತೆಯನ್ನು ಕೊಡಬೇಕು. ಎಟ್ ಪ್ರೆಸೆಂಟ್ ಇವಾಗ ಟೆನ್ಷನ್ ಇರುವಂಥದ್ದು ಗಡಿ ಭಾಗದಲ್ಲಿ ಹೆಚ್ಚುವರಿಯಾಗಿರುವಂತಹ ಭದ್ರತೆ. ಈಗಾಗಲೇ ಅಲ್ಲಿನ ಜನ ಅಂತೂ ಹೊರಗಡೆ ಬಂದು ಈಗ ಮಾತನಾಡ್ತಾ ಇದ್ದಾರೆ. ಅಮೃತ್ಸರದ ಭಾಗದ ಜನ ಆಗಿರ್ಬೋದು, ಆ ಭಾಗದ ಜನ ಹೊರಗಡೆ ಬಂದು ಮಾತಾಡ್ತಾ ಇದ್ರು. ಸೊ ನಿನ್ನೆ ರಾತ್ರಿ ನಮಗೆ ಸದ್ದುಗಳನ್ನ ಕೇಳಿದಾಗ ಆತಂಕ ಆಯಿತು, ಎಲ್ಲಿ ನಾವು ಸತ್ತೋಗ್ಬಿಡ್ತೀವಿ ಏನೋ ಅಂತ ಅನ್ನಿಸ್ತು. ಆದರೆ ಭಾರತೀಯ ವಾಯುಸೇನೆ ನಮ್ಮನ್ನ ಬಚಾವ್ ಮಾಡಿದೆ. ಬೆಳಗ್ಗೆ ನಾವು ಜೀವಂತವಾಗಿದ್ದೀವಿ. ಸೊ ಸೇನೆಗೆ ದೊಡ್ಡ ಮಟ್ಟದ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಅಂದ್ರೆ ಭಾರತದ ಜನರಿಗೆ ಸೇನೆಯ ಮೇಲೆ ನಂಬಿಕೆ ಬಂದಿದೆ. ಯಾಕಂದ್ರೆ ಭಾರತ ನಿನ್ನೆ ಮಾಡಿರುವಂತದ್ದು ಬರೋಬ್ಬರಿ 50ರಿಂದ 60 ಪಾಕ್ನ ಡ್ರೋನ್ಗಳನ್ನ ಛಿದ್ರ ಮಾಡಿದೆ, ಫೈಟರ್ ಜೆಟ್ಗಳನ್ನ ಉರುಳಿಸಿದೆ. ಸೊ ಇವೆಲ್ಲದರ ಪರಿಣಾಮ ಜನರಿಗೆ ನಂಬಿಕೆ ಬಂದಿದೆ ಭಾರತ ಸೇನೆ ಎಷ್ಟು ಪವರ್ಫುಲ್ ಆಗಿದೆ ಅನ್ನುವಂಥದ್ದು. ಆದರೆ ಪಾಕಿಸ್ತಾನದಲ್ಲಿ ಸೇನೆಯ ವಿರುದ್ಧವೇ ಜನ ಮುಗಿಬಿದ್ದಿದ್ದಾರೆ. ಇನ್ನೊಂದು ಭಾಗದಲ್ಲಿ, ಗಡಿ ಭಾಗದಲ್ಲಿ ಇನ್ನಷ್ಟು ಭದ್ರತೆಯನ್ನ ಮಾಡಿಸಬೇಕು. ಮತ್ತೊಂದು ಆತಂಕ ಅಂದ್ರೆ ಅರವಿಂದ್, ಈ ರೀತಿಯ ಯುದ್ಧ ಭೀತಿಗಳು ಶುರುವಾದಂತಹ ಸಂದರ್ಭದಲ್ಲಿ ದರ ಏರಿಕೆಯ ಆತಂಕಗಳು ಕೂಡ ಇರುತ್ತೆ. ಅದರ ಬಗ್ಗೆಯೂ ಕೂಡ ಪ್ರಧಾನಿ ಮೋದಿ ಅವರು ಸಭೆಯನ್ನ ನಡೆಸ್ತಾ ಇದ್ದಾರೆ. ಹಣದುಬ್ಬರವನ್ನು ಯಾವ ರೀತಿ ತಡಿಬೇಕು, ಏಕಾಏಕಿ ಅಗತ್ಯ ವಸ್ತುಗಳ ದರವನ್ನೇನಾದ್ರೂ ಏರಿಕೆ ಆಗೋದಿದ್ರೆ ಅದನ್ನೇ ಯಾವ ರೀತಿ ಇದು ಮಾಡಬೇಕು, ಅಂದ್ರೆ ಜನರಿಗೆ ಈ ಯುದ್ಧದಿಂದ ಯಾವೆಲ್ಲ ಬಿಸಿಗಳು ತಟ್ಟಬಹುದು, ಯಾವ ರೀತಿ ಅದನ್ನ ಸಾರ್ಟ್ ಔಟ್ ಮಾಡಬೇಕು ಅನ್ನುವಂಥದ್ರ ಚರ್ಚೆಗಳು ಕೂಡ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಭಾರತದ ಸೇನೆಯ ಬಲವರ್ಧನೆ ಇನ್ನಷ್ಟು ಯಾವ ರೀತಿ ಆಗಬೇಕು, ಅಲ್ಲಿಂದ ಮತ್ತಷ್ಟು ಪ್ರತಿದಾಳಿಗಳು ಬಂದ್ರೆ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಸಭೆಗಳು ಕೂಡ ನಡೆಸ್ತಾ ಇದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಪವಿತ್ರ ತಮ್ಮ ಎಲ್ಲ ಮಾಹಿತಿಗಾಗಿ.